ರಾಜ ನಾನು ಸುಂದರವಾದ ಹುಡುಗಿ ಮಾತ್ರ ಅಲ್ಲ, ನನ್ಗೆ ಹಂಗೆ ಕಾರು ಬಂಗ್ಲೆ ಕೂಡ ಬೇಕು ಅಂತಂದಂತೆ. ಸರಿ ಮಂತ್ರಿಗಳೇ ತಗೊಳ್ಳಿ, ಅವನಿಗೆ ಸುಂದರವಾದ ಹುಡುಗಿ ಜೊತೆಯಲ್ಲಿ ಕಾರು ಬಂಗ್ಲೆ ಕೂಡ ಅವನಿಗೆ ಕೊಟ್ಬಿಡ್ರಿ. ಮೂರನೇ ಅವನು ಬಂದಂತೆ. ರಾಜ ಹೇಳಿದಂತೆ, ನೋಡಪ್ಪ ಇಬ್ರು ಸ್ನೇಹಿತರು ಅವ್ರು ಕೇಳ್ದನ್ನು ಕೊಟ್ಬಿಟ್ಟಿದೀನಿ, ನಿನಗೆ ಕೊಡ್ರಿ, ಕೇಳ್ದನ್ನು ಕೊಡ್ತೇನೆ, ನೀನ್ ಕೇಳು ಅಂತ. ಇಲ್ಲ ಬೇಡ ಬಿಡಿ ರಾಜ, ನಾನ್ ಕೇಳಿದ್ ನೀವು ಕೊಡಕ್ಕಾಗಲ್ಲ ಅಂತ. ನಾವು ಕೇಳಿದ್ದು ನೀವು ಮಾಡಕ್ಕಾಗಲ್ಲ, ಬೇಡ ಬಿಡಿ ರಾಜರೇ ಅಂತ. ಅವಾಗ ರಾಜ ಕೋಪ ಬಂತಂತೆ, ನಾನು ಈ ದೇಶದ ಈ ಒಂದು ಸಾಮ್ರಾಜ್ಯದ ರಾಜನಾಗಿದ್ದೇನೆ, ನನ್ನ ಕೈಯಲ್ಲಿ ಕೊಡಕ್ ಆಗದೆ ಇರುವಂತ ಯಾವುದೂ ಇಲ್ಲ. ನನ್ನ ಅರ್ಧ ರಾಜ್ಯ ಕೇಳಿದ್ರೆ ನಾನು ಕೊಟ್ಬಿಡ್ತೀನಿ, ಕೇಳು ನೀವು ಧೈರ್ಯವಾಗಿ ಕೇಳು ಅಂತ ಹೇಳಿದಂತೆ ರಾಜ. ಅವಾಗ ಇವನು ಮುಜುಗರ ಪಡ್ತಾ ಇದ್ದಂತೆ. ಅವಾಗ ರಾಜ ಕೋಪ ಮಾಡ್ಕೊಂಡು, ನೀನ್ ಏನ್ ಕೇಳಿದ್ರು ಅದನ್ನ ನಾನು ಕೊಟ್ಟೆ ಕೊಡ್ತೀನಿ, ಇದು ನನ್ನ ಪ್ರಾಮಿಸ್, ಎಲ್ಲರ ಮುಂದೆ ನಾನು ಮಾಡ್ತಿರುವಂತ ವಾಗ್ದಾನ, ಶಪಥ. ಕರೆಕ್ಟ್ ವರ್ಡ್, ಶಪಥ ಅಂತಂದಂತೆ. ಅವಾಗ ಅವನೇನ್ ಮಾಡ್ದಂತೆ, ಭಯದಲ್ಲಿ, ರಾಜ ನನ್ನ ಮನೆಗೆ ತಿಂಗಳು ಒಂದ್ಸರಿ ನೀವು ಊಟಕ್ಕೆ ಬರ್ಬೇಕು ಅಂತಂದಂತೆ. ಅವ್ರಿಗೆ ಆಶ್ಚರ್ಯ ಆಯ್ತಂತೆ, ಇದೇನೋ ನಿಮ್ ಮೊದಲನೇ ಸ್ನೇಹಿತ ಏನ್ ಮಾಡ್ದ, ಮದುವೆ ಕೇಳ್ದ, ಒಳ್ಳೆ ಹುಡುಗಿ ಕೇಳ್ದ, ಸರಿ ಕೊಟ್ವಿ. ಇದು ಎರಡನೇ ಸ್ನೇಹಿತ ಹುಡುಗಿ ಜೊತೆ ಮನೇನು ಕೇಳ್ದ, ಕಾರು ಮಕ್ಳೆ ಕೇಳ್ದ, ಅದನ್ನು ಕೊಟ್ವಿ. ಆತರ ಏನಾದ್ರು ಕೇಳ್ಕೊಳ್ಳೋ, ನಿನ್ಗೆ ಹೆಲ್ಪ್ ಆಗೋ ಕೇಳ್ಕೊಳ್ಳೋ. ನಾನ್ ಬಂದು ಊಟ ಮಾಡೋದ್ರಿಂದ ನಿನಗೆ ತಾನೇ ಲಾಸ್, ನನಗೆ ನನ್ ಕ್ಲಾಸ್ ಅಲ್ಲ, ನಿನ್ ತಾನು ಲಾಸ್. ನಿನಗೆ ಉಪಯೋಗ ಆಗುತ್ತಾರ, ನಿನಗೆ ಹೆಲ್ಪ್ ಆಗುತ್ತಾರ, ಏನಾದ್ರು ಕೇಳ್ಕೊಳ್ಳೋ. ಇಲ್ಲ ರಾಜ, ನೀವು ಮೊದಲೇ ಹೇಳಿದ್ದೀರಾ, ಮೊದ್ಲೇ ಏನ್ ಮಾಡಿದ್ರಿ, ನೀವು ಪ್ರಾಮಿಸ್ ಮಾಡಿದ್ದೀರಾ, ನೀವ್ ಏನ್ ಕೇಳಿದ್ರು ಕೊಟ್ರಿ ಅಂತ. ನೀವು ನಮ್ಮ ಮನೆಗೆ ಏನ್ ಮಾಡ್ಬೇಕು, ತಿಂಗಳಿಗೊಂದ್ಸರಿ ಊಟಕ್ಕೆ ಬರ್ಬೇಕು ಅಂತ. ಸರಿ, ನಿನ್ನ ಹಣೆ ಬರ. ಸರಿ, ಮಂತ್ರಿಗಳೇ ಅವ್ರ ಮನೆಗೆ ನಾವು ಮಂತ್ಲಿ ಒನ್ಸ್ ಊಟಕ್ಕೆ ಹೋಗೋಣ, ನಾವೆಲ್ಲ ಸಿದ್ಧಪಡಿಸ್ರಿ ಅಂತ ಹೇಳ್ಕೊಂಡು. ಸರಿ, ಮಂತ್ರಿಗಳು ಮಾಡಿದಂತೆ ಅವನ್ನ ಕರ್ಕೊಂಡು, ಏನಯ್ಯ ನಿನ್ಗೋಸ್ಕರ ಕೇಳ್ಕೊಳ್ತೇ, ರಾಜನ ಊಟಕ್ಕೆ ಬಂದಿಟ್ಟಿದೆಯಲ್ಲ, ಬುದ್ಧಿನ ನೀನು, ಸರಿ ಮನೆ ತೋರಿಸು ಅಂತ ಕರ್ಕೊಂಡು ಹೋದಂತೆ. ಈ ಬೆಟ್ಟ ದಾಟದಂತೆ, ಇನ್ನೊಂದು ಬೆಟ್ಟ ದಾಟದಂತೆ. ಎಲ್ಲೋ ನಿನ್ ಮನೆ ಸಾರ್, ಇಲ್ಲ ಅಂತ ಕರ್ಕೊಂಡು ಹೋದಂತೆ. ಅಲ್ಲಿ ನೋಡಿದ್ರೆ ದಾರಿನೇ ಇಲ್ಲ, ನಡ್ಕೊಂಡು ಕಾಡಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲಿ ಚಿಕ್ಕ ಗುಡಿಸಲು, ನಮ್ಮ ತರಾನೇ ಚಿಕ್ಕ ಗುಡಿಸಲು ಹಾಕೊಂಡಿದ್ದಂತೆ. ಒಂದು ಚಿಕ್ಕ ನಮ್ಮ ಬ್ಲೂ ಟೆಂಟ್ ಯಾವ್ದು ಹಾಕೊಂಡಿದ್ದಂತೆ, ಅವನು ಬ್ಲೂ ಟಾರ್ಪಲ್ ಟೆಂಟ್ ಹಾಕೊಂಡಿದ್ದಂತೆ. ಮಂತ್ರಿಗಳು ನೋಡ್ಬಿಟ್ರು, ಅವ್ನು ಕೋಪ ಮಾಡ್ಕೊಂಡ್ಬಿಟ್ರು ಅಂತ. ಚಿಕ್ಕ ಟೆಂಟ್ ಅಲ್ಲಿ ನಿನ್ ರಾಜರನ್ನ ಊಟ ಕರೆಕ ಆಗುತ್ತಲ್ಲ, ಏನ್ ಮಾಡಕ್ಕಂತ ನನಗ್ ಗೊತ್ತಿಲ್ಲ, ಬನ್ನಿ ಹೇಳಿದ್ರಿ, ಏನ್ ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ್ರಿ. ಈಗ ನನ್ಗೆ ಅದು ನೀವ್ ಕೊಡ್ರಿ, ಬರ್ಬೇಕು. ಸರಿ, ಮಂತ್ರಿಗಳಿಗೆ ಒಂದೇ ಚಿಂತೆ ಆಯ್ತಂತೆ. ಅವಾಗ ಏನ್ ಮಾಡಿದ್ರು, ರಾಜರು ಊಟಕ್ಕೆ ಬರ್ಬೇಕು ಅಂತಂದ್ರೆ ಎಂತ ಭಯಂಕರವಾದ ಪ್ಯಾಲೇಸ್ ಇರ್ಬೇಕು. ಅದಕ್ಕೆ ಏನ್ ಮಾಡಿದಂತೆ, ಎಲ್ಲ ಮಂತ್ರಿ ತಗೊಂಡು ಎಲ್ಲ ಸೈನಿಕರಿಗೆ ಹೇಳಿದಂತೆ, ಸೈನಿಕರ ಇವ್ರ ಮನೆಗೆ ಒಂದು ಒಳ್ಳೆ ರೋಡ್ ಅನ್ನ ನೀವೇನ್ ಮಾಡ್ರಿ, ರಾಜನ ರಥ ಹೋಗಕ್ಕೆ ಒಂದು ಒಳ್ಳೆ ರಸ್ತೆಯನ್ನ ಸಿದ್ಧಪಡಿಸ್ರಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದಂತೆ, ಕಾಡೆಲ್ಲ ಅಗ್ದು JCBಗಳೆಲ್ಲ ಬಂದು ನೀಟ ಎಲ್ಲ ಕಲ್ಲು ಮುಳ್ಳು ತೆಗೆದ್ಬಿಟ್ಟು ಏನ್ ಮಾಡೋದಂತ, ದೊಡ್ಡ ರಸ್ತೆ ಆದ್ಮೇಲೆ ಏನ್ ಮಾಡ್ಬೇಕು, ಮನೆ ಬೇಕಲ್ಲ, ಪ್ಯಾಲೇಸ್ ಬೇಕಲ್ಲ. ರಾಜ ಬಂದು ಊಟ ಮಾಡಿದ ತಕ್ಷಣ ಹೋಗ್ಬಿಡ್ತಾರ, ಇಲ್ಲ ಅವ್ರು ಸ್ವಲ್ಪ ಹೊತ್ತು ಏನ್ ಮಾಡ್ತಾರೆ, ವಿಶ್ರಾಂತಿ ತೆಗೆದುಕೊಳ್ತಾರೆ. ಸರಿ, ಒಂದು ದೊಡ್ಡ ಅರಮನೆ ಕಟ್ಟ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಅರಮನೆ ಕಟ್ಟಿಸಿದಂತೆ. ಅಲ್ಲ, ದೊಡ್ಡ ಅರಮನೆ ಕಟ್ಟಿದ್ ಮಾತ್ರ ಅಲ್ಲ, ರಸ್ತೆ ಆಯ್ತಂತೆ, ಅರಮನೆ ಆಗೋಯ್ತಂತೆ. ಅರಮನೆ ಮಾಡಿದ ಮಾತ್ರ ಅಲ್ಲ, ಸರಿ, ಇದು ರಾಜನಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ, ಇವನಿಗೆ ಊಟ ಮಾಡ್ಲಿಕ್ಕೆ, ಇವ್ನಿಗೆ ಇರ್ಲಿಕ್ಕೆ ಒಂದು ಅರಮನೆ ಕಟ್ಟ್ರಿ ಅಂತ ಅವನೊಂದ್ ಕಡೆ ಇನ್ನೊಂದು ಅರಮನೆ ಕಟ್ಟಿ. ಅಷ್ಟು ಮಾತ್ರ ಅರಮನೆ ಅಲ್ಲ, ಮನೆಯಲ್ಲಿ ಕೆಲಸ ಮಾಡಕ್ಕೆ ಜನರು ಬೇಕಲ್ವಾ. ಸರಿ, ಇವ್ರಿಗೊಂದು ಒಳ್ಳೆ ಸುಂದರವಾದ ಹುಡುಗಿ ನೋಡಿ ಮದುವೆ ಮಾಡ್ರಿ, ಮತ್ತೆ ಜನರಲ್ಲಿ ಕೆಲಸದವ್ರನ್ನ ಅದು 100 ಜನ ಕೆಲಸದವ್ರನ್ನ ಇಟ್ರು ಅಂತ ಹೇಳಿ, ಎಲ್ಲ ಕೆಲಸದವ್ರೆಲ್ಲ ಮಾಡಕ್ಕೆ, ಕ್ಲೀನ್ ಮಾಡಕ್ಕೆ, ಪ್ಯಾಲೇಸ್ ನೋಡ್ಕೊಳಕ್ಕೆ ಎಲ್ಲ ಇಟ್ರಂತೆ. ಸರಿ, ಆ ಸುತ್ತಮುತ್ತಲು ಏನ್ ಮಾಡಿದಂತೆ, ಎಲ್ಲ ಗುಡಿಸಲು ತೆಗೆದು ಬಿಡ್ರಿ, ರಾಜ ಬಂದು ಪ್ಯಾಲೇಸ್ ಮಲಗಬೇಕಾದ್ರೆ ನಿಮ್ ಗುಡಿಸಲು ನೋಡಿದ್ರೆ ಏನ್ ಮಾಡಕ್ಕಾಗಲ್ಲ, ರಾಜನ ಸಹಿಸ್ಕೊಳಕ್ಕಾಗಲ್ಲ, ನನಗೆ ಹೋಯ್ತಾರಂತ ಹೇಳ್ಬಿಟ್ಟು ಎಲ್ಲರಿಗೂ ಮನೆಯನ್ನು ಕಳ್ಸಿಬಿಟ್ರಂತೆ, ಅಕ್ಕಪಕ್ಕ ಇರುವಂತ ಗುಡಿಸಲುಗಳಲ್ಲಿ. ರಾಜ ಅವಾಗ ಗೊತ್ತಾಯ್ತಂತೆ ಇವನ ಆಶೆ ಏನು ಅಂತ ಹೇಳ್ಬಿಟ್ಟು. ಅವಾಗ ಅವನ ಹೃದಯದಲ್ಲಿದ್ದಂತ ಮರ್ಮ ರಾಜನಿಗೆ ಗೊತ್ತಾಯ್ತಂತೆ. ಇವನಿಗೋಸ್ಕರ ಕೇಳ್ಕೊಂಡಿಲ್ಲ, ಅವನ ಸುತ್ತಲೂ ಇರುವಂತಹ ಜನರೆಲ್ಲರ ಜೀವಿತ ಬದಲಾಗಬೇಕೆಂಬುದಾಗಿ ಕೇಳ್ಕೊಂಡ. ಅವಾಗ ಅವನ್ ಕರೆದ್ಬಿಟ್ಟು ಹೇಳಿದಂತೆ, ನಿನ್ನ ಆಶೆ ನನಗೆ ಗೊತ್ತಾಯ್ತು, ನೀನು ಒಬ್ಬನಿಗೋಸ್ಕರ ಕೇಳ್ಕೊಂಡಿಲ್ಲ, ಇಡೀ ಜನರಿಗೋಸ್ಕರ ಕೇಳ್ಕೊಂಡೆ ಅಲ್ವಾ. ಆಗ ಅವನು, ಹೌದು ರಾಜರೇ, ನೀವು ನಮ್ಮ ಮನೆಗೆ ಬಂದ್ರೆ ತಾನೇ ನಮ್ಮ ಪರಿಸ್ಥಿತಿ ಗೊತ್ತಾಗೋದು. ಇವತ್ತು ನಾನು ನಿಮ್ಮ ಹತ್ರ ಬಂಗ್ಲೆ ತಗೋಬಹುದು, ಒಳ್ಳೆ ಮದ್ವೆ ತಗೋಬಹುದು, ಒಳ್ಳೆ ಹುಡುಗಿ ತಗೋಬಹುದು, ಒಂದು ಕಾರು ಬಂಗ್ಲೆ ತಗೋಬಹುದು, ಹಣ ತಗೋಬಹುದು, ನಾನೊಬ್ಬ ಉದ್ಧಾರ ಆಗ್ಬಿಡ್ತೀನಿ. ನನ್ನ ಸುತ್ತಮುತ್ತಲು ಇರುವಂತವ್ರು, ನನ್ನ ದೇಶ, ನನ್ನ ಊರು ಉದ್ಧಾರ ಆಗ್ಬೇಕಂದ್ರೆ ನೀವು ಬಂದ್ರೆ ತಾನೇ. ಅದಕ್ಕೆ ನಿಮ್ಮನ್ನೇ ನಾನು ಆರಿಸ್ಕೊಂಡೆ.
ಪ್ರೀತಿ ದೇವ ಮಗುವೆ, ಹಲ್ಲೆಲೂಯಾ. ಈ ತರ ಆಶೆ ನಿಮ್ಮಲ್ಲಿದೆಯಾ? ಇವತ್ತು ನೀವು ರಾಜಾದಿ ರಾಜನಾಗಿರುವಂತ ಯೇಸುವನ್ನ ನಿಮ್ಮ ಜೀವಿತದಲ್ಲಿ ಆಹ್ವಾನಿಸಿದರೆ, ಪ್ರೀತಿ ದೇವ ಮಗುವೆ, ನಿನ್ನ ಜೀವಿತ ಮಾತ್ರವಲ್ಲ, ನಿನ್ನ ಕುಟುಂಬದ ಪರಿಸ್ಥಿತಿ ಕೂಡ ಬದಲಾಗ್ತದೆ. ನಿನ್ನ ಕುಟುಂಬ ಪರಿಸ್ಥಿತಿ ಮಾತ್ರವಲ್ಲ, ಇಡೀ ಊರೇ ಏನಾಗ್ತದೆ, ಬದಲಾಗ್ತದೆ. ಹಲ್ಲೆಲೂಯಾ. ಒಬ್ರು ದೇವರು ನಂಬಿದಂತ ಹೆಣ್ಮಗಳನ್ನ ದೇವರು ನಂಬದೇ ಇರುವಂತ ರೌಡಿ ಪ್ರೀತಿ ಮಾಡದಂತೆ. ಆಕೆ ಹೇಳದಂತೆ, ಏಸಪ್ಪ ನಂಬಬೇಕು, ಇಲ್ಲಾಂದ್ರೆ ನಾನು ಪ್ರೀತಿ ಮಾಡಲ್ಲ ಅಂತಂದಂತೆ. ಇಲ್ಲ, ನಿನ್ನಂದ್ರೆ ನನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೇಗೂ ಆಕೆನ ಮದುವೆ ಆಗ್ಬಿಟ್ಟಂತೆ ಪ್ರೀತಿಯಿಂದ. ಸರಿ, ಆಕೆ ಹೇಳದಂತೆ, ನಾನು ವಾರಕ್ಕೊಂದ್ಸಾರಿ ಚರ್ಚ್ ಹೋಗ್ಬೇಕು, ನೀವು ಅದಕ್ಕೆ ಏನ್ ಮಾಡ್ಬೇಕು, ನನ್ಗೆ ಪರ್ಮಿಷನ್ ಕೊಡ್ಬೇಕು, ಹಂಗಾದ್ರೆ ನಾನು ಮದುವೆ ಆಗ್ತೀನಿ. ಸರಿ ಮನೆ ಚರ್ಚ್ ಹೋಗು, ಆದ್ರೆ ನೀನ್ ನನ್ಗೊಂದು ಷರತ್ತಿದೆ, ನಂದೊಂದು ಆಜ್ಞೆ ಇದೆ. ಏನಂತಂದ್ರೆ, ನನಗೆ ನನ್ನ ಜೊತೆ ವಾರಕ್ಕೊಂದ್ಸಲ ನೀನ್ ಏನ್ ಮಾಡ್ಬೇಕು, ಥಿಯೇಟರ್ ಬರ್ಬೇಕು ಫಿಲಿಂ ನೋಡಕ್ಕೆ. ಹಾಗಾದ್ರೆ ನಿನಗೆ ನಾನು ಓಕೆ ಅಂತ ಹೇಳ್ತೀನಿ. ಸರಿ, ನಾನು ಬರ್ತೀನಿ ಅಂತ ಹೇಳಿ. ಇದು ನಿಜವಾಗ್ಲೂ ನಡೆದಂತ ಘಟನೆ. ಏನಂತಂದ್ರೆ, ವಾರಕ್ಕೊಂದ್ಸಲಿ ಇವರು ಚರ್ಚ್ ಹೋಗಿ ಬರ್ತಾರೆ, ವಾರಕ್ಕೊಂದ್ಸಲಿ ತನ್ನ ಗಂಡನ ಜೊತೆಯಲ್ಲಿ ಫಿಲಿಂ ಹೋಗಿ ಬರ್ತಾರೆ. ಫಿಲಿಂ ಅಲ್ಲಿ ಎಲ್ಲರೂ ಫಿಲಿಂ ನೋಡಿ ಎಂಜಾಯ್ ಮಾಡ್ತಾ ಇದ್ರೆ, ಈಕೆ ಏನ್ ಮಾಡ್ತಿದ್ದಂತೆ, ಆ ಫಿಲಿಂ ಮುಗಿಯೋವರೆಗೂ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿ ಕಿರ್ಚಾಡ್ತಿದ್ರೆ, ಈಕೆ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಳಂತೆ. ಗಂಡ ಅನ್ಕೊಂತ ಇದ್ದಂತೆ, ಈಕೆ ಕೂಡ ಇಷ್ಟ ಪಡ್ತಾ ಇದ್ದಾಳೆ ಫಿಲಿಂ ಅಂತ. ನೋ 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 ನೋ, ಪ್ರೇಯರ್ ಮಾಡ್ತಿದ್ಲಂತೆ. ಆಮೇಲೆ ಏನಾಯ್ತು ಗೊತ್ತಾ, ಅದ್ಭುತವಾದ ರೀತಿಯಲ್ಲಿ ಸರಿಸುಮಾರು 8 ವರ್ಷ ಆಕೆ ಆ ಥಿಯೇಟರ್ನಲ್ಲಿ ಪ್ರಾರ್ಥನೆ ಮಾಡಿದಂತೆ. ಆ ಥಿಯೇಟರ್ ಇವತ್ತೇನಾಗಿದೆ ಗೊತ್ತಾ, ಚರ್ಚ್ ಆಗಿದೆ. ಹಲ್ಲೆಲೂಯಾ. ಚರ್ಚ್ ಆಗಿ ಮಾರ್ಪಟ್ಟಿದೆ, ಅದು ಥಿಯೇಟರ್ ಆಗಿಲ್ಲ. ಸೊ ನಮ್ಮ ಪ್ರಾರ್ಥನೆಗಳೇನಾಗ್ತದೆ, ನಮ್ಮ ಕುಟುಂಬ ಬದಲಾಯಿಸಿ, ಆತ ಗಂಡನ ಕೂಡ ಬದಲಾಗಿ, ಅವರು ಪಾಸ್ಟರ್ ಆಗಿ ಇವ್ರು ಪಾಸ್ಟರ್ ಆಗಿ ಅದೇ ಥಿಯೇಟರ್ನ ಅವ್ರು ಕೊಂಡ್ಕೊಂಡು ಅವ್ರೇನ್ ಮಾಡಿದ್ರಂತ ಅದೇ ಥಿಯೇಟರ್ ಅಲ್ಲಿ ಚರ್ಚ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿದ್ರ ಬದಲಾವಣೆ? ಯಾವ ಒಂದು ವ್ಯಕ್ತಿ ಆಗ್ಲಿ, ಯಾವ ಒಂದು ಪರಿಸ್ಥಿತಿ ಆಗ್ಲಿ, ಯಾವುದೇ ನಿಮ್ಮ ಹಣ ಆಗ್ಲಿ, ಯಾವುದೇ ನಿಮ್ಮ ಸ್ಟೇಟಸ್, ನಿಮ್ಮ ಅಧಿಕಾರ, ಜೀವಿತಗಳನ್ನ ಬದಲಾಯಿಸೋದು ಆದ್ರೆ ಜೀವಿತಗಳನ್ನ ಬದಲಾಯಿಸುವಂತ ಒಂದು ನಾಮ ಇದೆ ಅಂತಂದ್ರೆ, ಅದು ನಾಮ ಯಾವುದು? ಯೇಸು ನಾಮ. ಹಲ್ಲೆಲೂಯಾ. ಇದು ಭಯಂಕರವಾದ ವ್ಯಕ್ತಿಗಳನ್ನ ಇವತ್ತು ಮಾರ್ಪಡಿಸಿದ್ದು ಯೇಸು ನಾಮ. ಕಳ್ಳರನ್ನ, ಸುಲ್ಕೊಳ್ಳುವಂತವರನ್ನ, ವ್ಯಭಿಚಾರಿಗಳನ್ನ, ಕುಡುಕರನ್ನ, ಭಯಂಕರವಾದ ಸಮಾಜ ಘಾತುಕರನ್ನ, ಸಮಾಜಕ್ಕೆ ಹಾನಿಯುಂಟು ಮಾಡುವಂತ ವ್ಯಕ್ತಿಗಳನ್ನ ಇವತ್ತು ಬದಲಾಯಿಸಿದ್ದು ಯಾವ ನಾಮ? ಯೇಸು ನಾಮ. ನಿಜವಾಗಲೂ ಈ ಸಮಾಜಕ್ಕೆ, ಅದು ಮಾತ್ರವಲ್ಲ ನಮ್ಮ ಭಾರತ ದೇಶಕ್ಕೆ ಒಳಿತನ್ನು ಮಾಡಿದ್ದು ಅದು ಯೇಸು ನಾಮ. ಪ್ರೀತಿ ದೇವ ಮಗನೇ, ಇವತ್ತು ಎಜುಕೇಶನ್ ಆಗಿರ್ಬೋದು, ಇವತ್ತು ಹಾಸ್ಟೆಲ್ಸ್ ಆಗಿರ್ಬೋದು, ಇವತ್ತು ಹೆಣ್ಮಕ್ಳಿಗೆ ಒಂದು ಎಜುಕೇಶನ್ ಆಗಿರ್ಬೋದು. ಹೆಣ್ಮಕ್ಳು ಓದಂಗಿರ್ಲಿಲ್ಲ, ಹೆಣ್ಮಕ್ಳು ಬಟ್ಟೆನೆ ಹಾಕೋಂಗಿರ್ಲಿಲ್ಲ. ಇದೆಲ್ಲ ನನ್ನ ಕಾರ್ಯಗಳನ್ನ ಬದಲಾಯಿಸಿದ್ದು ಯಾವ ನಾಮ? ಯೇಸು ನಾಮ. ಹಲ್ಲೆಲೂಯಾ. ಆ ನಾಮವನ್ನು ಹಿಡ್ಕೊಂಡು ಬಂದಂತ ವ್ಯಕ್ತಿಗಳು ಅದನ್ನು ಬದಲಾಯಿಸಿದ್ರು. ಪ್ರೀತಿಯ ಮಗುವೆ, ಇವತ್ತು ನೀನು ಪೇಪರ್ ಓದ್ತಾ ಇದೀಯಾ, ಅದು ಬಂದಂತದ್ದು ಯಾವ ನಾಮದಿಂದ? ಯೇಸು ನಾಮದಿಂದ. ಇವತ್ತು ಹೆಣ್ಣುಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರ, ಅದು ಎಲ್ಲಿಂದ ಬಂತು? ಯೇಸು ನಾಮದಿಂದ. ಪ್ರೀತಿ ದೇವ ಮಗುವೆ, ಈ ರೀತಿ ಅನೇಕ ಕಾರ್ಯಗಳನ್ನ ಯೇಸು ನಾಮವನ್ನು ಹಿಡಿದಂತ ವ್ಯಕ್ತಿಗಳು ಇವತ್ತು ಬಂದು ಮಾಡಿದ್ದಾರೆ. ಪ್ರೀತಿ ಅನೇಕರ ಜೀವಿತಗಳನ್ನು ಬದಲಾಯಿಸಿದ್ದಾರೆ, ಅನೇಕರ ಪರಿಸ್ಥಿತಿಗಳನ್ನು ಬದಲಾಯಿಸಿದ್ದಾರೆ, ಅನೇಕ ಕುಟುಂಬಗಳನ್ನು ಬದಲಾಯಿಸಿದ್ದಾರೆ, ಅನೇಕ ಊರುಗಳು ಬದಲಾಗಿದೆ, ಅನೇಕ ರಾಷ್ಟ್ರಗಳು ಬದಲಾಗಿದೆ, ಅನೇಕ ದೇಶಗಳೇ ಬದಲಾಗಿದೆ. ಪ್ರೀತಿ ದೇವ ಮಗುವೆ, ಅನೇಕ ಜೈಲಲ್ಲಿ ಇರುವಂತಹ ಘಟಾನುಘಟಿಗಳು, ಅನೇಕ ಒಂದು ವಿರೋಧಿಗಳು, ರೌಡಿಗಳು ಇವತ್ತು ಬದಲಾಗಿದ್ದಾರೆ. ಎಷ್ಟು ಜನ ಆಟೋ ರಾಜ ಅಂತ ಕೇಳಿದ್ದೀರಾ? ನಮ್ಮ ಮನೆ ಹತ್ರನೇ ಇದ್ದಾರೆ ಆಟೋ ರಾಜ. ಆಶ್ರಮ ಹೋಗಿದ್ದೀರಾ? ದಿನಕ್ಕೆ 800 ಜನ ನಿರ್ಗತಿಕರನ್ನ, ಕುಡುಕರನ್ನ, ಕಾಲ್ದವರು, ಕೈ ಇಲ್ದಿದ್ದವ್ರನ್ನ ಅವ್ರು ಸಾಕ್ತಾ ಇದ್ದಾರೆ. ಅವ್ರು ಯಾರು ಗೊತ್ತಾ? ತಮಿಳ್ನಾಡಲ್ಲಿ ದೊಡ್ಡ ರೌಡಿ ಆಟೋ ರಾಜ ಅಂತಂದ್ರೆ ಅಲ್ಲಿ ಚೆನ್ನಾಗಿ ಭಯ ಪಡ್ತಾ ಇದ್ದಂಥವ್ರು. ಇವತ್ತೇನಾಗಿದ್ದಾರೆ ಅವರು? ಮದರ್ ತೆರೇಸೆ ಆಗಿದ್ದಾರೆ. ಅವರು ಯಾವ ನಾಮ ಅವ್ರನ್ನ ಬದಲಾಯಿಸಿತು? ಯೇಸು ನಾಮ. ಯಾವ ರೂಲ್ಸ್, ಯಾವ ಲಾ, ಯಾವ ಒಂದು ವ್ಯಕ್ತಿಗಳು, ಯಾವ ಅಧಿಕಾರಿಗಳು, ಯಾವ MP ಗಳು, MLA ಯಾರು ಅವ್ರನ್ನ ಬದಲಾಯಿಸಲಿಲ್ಲ. ಯಾರು ಬದಲಾಯಿಸಿದ್ರು? ಯೇಸು ನಾಮ. ಪ್ರೀತಿ ದೇವ ಮಗುವೆ, ಇವತ್ತು ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳದ್ದು ಯಾವುದು?